ನಮಸ್ಕಾರ ಕರ್ನಾಟಕ. ಏನ್ ಗುರು, ಪೇಟಿಎಂ ಬ್ಯಾನ್ ಅಂತೆ? ಏನು ವಿಷಯ ಒಂದು ಅರ್ಥನೇ ಆಗ್ತಾ ಇಲ್ಲ ಗುರು. ಯಾಕಂದ್ರೆ 2018ರಲ್ಲೂ ಇದೇ ಗೋಳಾಗಿತ್ತು ಇವ್ರದ್ದು. ತಿರ್ಗಾ ಕಮ್ ಬ್ಯಾಕ್ ಮಾಡಿದ್ರು, ಫೈಟ್ ಮಾಡಿಕೊಂಡು ಹಂಗು ಹಿಂಗು. ತಿರ್ಗಾ ನೋಡಿದ್ರೆ RBI ಅವರು ಈ 29ನೇ ತಾರೀಕು ಪೇಟಿಎಂ ಬ್ಯಾನ್ ಮಾಡ್ತಿದ್ದೀನಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಏನು ವಿಷಯ ಗುರು ಇದು? ಏನು ತಲೆ ಕೆಡ್ಸ್ಕೊಳ್ಳೋ ಅಂಥದ್ದು ಏನಿಲ್ಲ ಗುರು. ನಾನು ಹೇಳ್ತೀನಿ ಕೇಳ್ರಿ. ಇಲ್ಲಿ ಏನಾಗಿದೆ ಅಂದರೆ ಪೇ ಟಿ ಎಮ್ ಅಂದರೆ ಪೂರ್ತಿ ಪೇ ಟಿ ಎಮ್ಮೇ ಬ್ಯಾನ್ ಆಗ್ತಾ ಇಲ್ಲ ಗುರು. UPI ಟ್ರಾನ್ಸಾಕ್ಷನ್ನು ಕಡ್ಡಿ ಕಸ ಏನಿದೆಯಾ ಅವೆಲ್ಲ ವರ್ಕ್ ಆಗುತ್ತೆ ಗುರು. ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಪೇ ಟಿ ಎಮ್ ಬ್ಯಾಂಕ್ ಅಂತ ಇದೆ ಸಪ್ರೇಟಾಗಿ. ಈ ವಾಲೆಟ್ಟು ಅವೆಲ್ಲ ಇದೆಯಲ್ಲ ಗುರು, ಹಂಗೆ ಪೇ ಟಿ ಎಮ್ ಬ್ಯಾಂಕ್ ಅಂತಾನೆ ಇವ್ರು ಮಾಡ್ಕೊಂಡಿದ್ದಾರೆ. ಅದ್ರ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಎಲ್ಲ ಕೊಡ್ತಾರಲ್ಲ ಗುರು, ಅದನ್ನ ಮಾತ್ರ ಬ್ಯಾನ್ ಮಾಡ್ತಿದ್ದಾರೆ. ಜಾಸ್ತಿ ಥಿಂಕ್ ಮಾಡ್ಕೊಳಕ್ ಹೋಗ್ಬೇಡಿ. ಅದರಲ್ಲಿ ಇಟ್ಟಿರೋ ದುಡ್ಡನ್ನ ಈ 29ನೇ ತಾರೀಕು ಒಳಗಡೆ ನಿಮ್ಮ ಬೇರೆ ಬೇರೆ ಬ್ಯಾಂಕ್ಗಳು ಇರ್ತಾವಲ್ಲ ಗುರು, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ರಿ. ಜಾಸ್ತಿ ಏನೇನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈಸಿ ಅಷ್ಟೇ, ಬೇರೆ ಏನೂ ಆಗಿಲ್ಲ. ಎದುರಿಸೋರು ಎದುರಿಸ್ತಾ ಇರ್ತಾರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮತ್ತೆ ವಹಿವಾಟೆಲ್ಲ ಹಿಂಗೆಲ್ಲ ಬ್ಯಾನ್ ವಿಷಯ ಬಂದಿದ ತಕ್ಷಣ ಅವ್ರ ಶೇರ್ ಎಲ್ಲ ಡಬಾಕೊಂಡ್ಬಿಟ್ಟಿದೆ, ಕೆಳಗೆ ಬಂದಿದೆ. ಆದರೆ ನಿಮ್ಮ ಹುಷಾರಲ್ಲಿ ನೀವು ಇರಬೇಕಲ್ವ ಗುರು. ನಾನು ಹೇಳ್ತಾ ಇರೋದು ಇಷ್ಟೇ, UPI ಅದೇನು ಕಡ್ಡಿ ಕಸ ಇದೆ ಅವೆಲ್ಲ ವರ್ಕ್ ಆಗುತ್ತೆ. ಪೇ ಟಿ ಎಮ್ ಬ್ಯಾಂಕ್ ಅಂತ ಅವರೇ ಮಾಡ್ಕೊಂಡಿದ್ದಾರೆ ಆ್ಯಪಲ್ಲಿ, ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಅದನ್ನು ಈ 29ನೇ ತಾರೀಕು ಒಳಗಡೆ ಅದನ್ನು ಲಾಕ್ ಮಾಡ್ತಾರೆ. ಅದರಲ್ಲಿ ನೀವು ಯಾರ್ಯಾರು ದುಡ್ಡು ಇಟ್ಟಿದ್ದೀರಾ ಅದನ್ನು ದಯವಿಟ್ಟು ಬೇರೆ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬೇರೆ ಏನೂ ಇಲ್ಲ ಗುರು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇದು ಚೀನಾ ಕಂಪ್ನಿಗೆ ಟೈಅಪ್ ಆಗಿದೆ. ನಮ್ಮ ದೇಶದಲ್ಲಿ ಗೊತ್ತಲ್ಲ ಏನೇನು ಬ್ಯಾನ್ ಆಗಿದೆ ಅಂತ ಚೀನಾ ಕಂಪ್ನಿದು. ಅದರಿಂದ ಒಂದು ತೂಗುಗತಿ ಇದೆ ಚೀನಾ ಕಂಪ್ನಿಯವ್ರಿಗೆ. ನಮ್ಮ ಏನೇನಿದೆ ಯಾವ್ದಾರ್ದು ಅದು ಇದ್ರದ್ದು ಲಿಂಕ್ನ ಬಿಟ್ಕೊಡ್ತಾ ಇದ್ದಾರೆ ಅಂತ ಒಂದು ಊಹಾಪೋಹಗಳಿದೆ. ಅದರಿಂದನೂ ಆಲ್ಮೋಸ್ಟ್ ಅರ್ಧ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಅನ್ನಿಸ್ತಿದೆ. ನನ್ನ ಪ್ರಕಾರ ಅದಕ್ಕೆ ಅನಿಸುತ್ತೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಹುಷಾರಲ್ಲಿ ನೀವು ಇರಬೇಕು ಅಲ್ವಾ. ಆದ್ರಿಂದ ನಿಮ್ಮ ಹುಷಾರಲ್ಲಿ ನೀವಿರಿ. 29ನೇ ತಾರೀಕು ಒಳಗಡೆ ಏನು ದುಡ್ಡು ಇಟ್ಟಿದ್ದೀರಾ ಎಲ್ಲದಕ್ಕೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರ್ಯಾರಿದ್ದಾರೆ ಸರ್ಕಲ್ ಅವರೆಲ್ಲರಿಗೂ ಹೇಳಿ ಎಚ್ಚೆತ್ಕೊಳ್ಳಿ, ಮರೆಯಕ್ಕೆ ಹೋಗ್ಬೇಡಿ. ಈ 29ನೇ ತಾರೀಕು ಲಾಸ್ಟ್ ಡೇಟು, ಹುಷಾರಾಗಿರಿ. ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ ಗುರು. ನಮಸ್ಕಾರ.